ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಗುರುವಾರ ಸುರಿದ ಬಿರುಗಾಳಿ ಮಳೆಗೆ ದೇವಗಿರಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ, ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಹಾವೇರಿ ಜಿಲ್ಲೆಯ ವಿವಿಧೆಡೆ ಗುರುವಾರ ಮುಸ್ಸಂಜೆ ವೇಳೆ ಏಕಾಏಕಿ ಭೀಕರ ಬಿರುಗಾಳಿ ಮಳೆ ಸುರಿದ ಕಾರಣ ದೇವಗಿರಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರು ಬೆಳೆದ ನೂರಾರು ಎಕರೆ ಗೋವಿನ ಜೋಳ ಅಪಾರ ಪ್ರಮಾಣದಲ್ಲಿ ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ. ಬೆಳೆ ನಾಶ ಕಂಡ ರೈತ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಹಾಗೂ ಹಾವೇರಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಹೌದಾ ಬರ್ತದ ನಮ್ಮ ಮೂರ್ತಿದ್ದಾನೆ ಹಾಂ ಬರ್ತದ ಫೋಟೋ ತೆಗಿಸೋದನ್ನ ಒಂದು ಶನಿ ಎಲ್ಲ ಬಂತು ನೋಡಿ ನಾನು ಕೇಳ್ರಂಗೆ ಬರ್ತೆ ಸವಾಲ್ ಬೇಕನ ಅವಲಕ್ಕೇನ್ರಿ ಎಷ್ಟು ಎಕರೆ ಗೋವಿನ ಜೋಳ ಮಾಡಿದ್ರಿ ನೀವು ಇಲ್ಲಿ? 1 ಎಕರೆ ರೀ. ಯಾವಾಗ ಆಗೈತ್ರಿ ಇದು? ನಿನ್ನೆ ಸಾಯಂಕಾಲ ರೀ. ಏನ ಇದಕ್ಕಿದ್ದಂಗೆ ಇಷ್ಟು ಹಾನಿ ಆಗಕ್ಕೆ ಏನು ಕಾರಣ ರೀ? ಮಳೆ ರೀ, ಮಳೆ ಗಾಳಿ ಸಿಕ್ಕಾಪಟ್ಟೆ ಮಳೆ ಐತ್ರಿ. ಗಾಳಿ ಒಂದು ಪೂರಿ 1 ಎಕರೆ ಮೆಕ್ಕೆಜೋಳ ಪೂರ್ತಿ ಹಾಳಾಗೈತ್ರಿ. ಅಂದಾಜು ಈ ಭಾಗದಾಗ ಎಷ್ಟು ಎಕರೆಗಳು ಈ ಥರ ಹಾನಿ ಆಗಿರ್ಬೋದು? ಸಿಕ್ಕಾಪಟ್ಟೆ ತುಂಬ ಹೊಲ ಆಗ್ಯಾವ್ರಿ ಇಲ್ಲಿ. ತುಂಬ ಒಂದು 20 ಎಕರೆ ಆಗ್ಯಾವ ನೋಡ್ರಿ. ಇದು ವಿಶೇಷವಾಗಿ ಒಂದು ಅಂದಾಜು ಒಂದು 25 ಲಕ್ಷ 30 ಲಕ್ಷ ನಷ್ಟ ಆಗಿರ್ಬೋದಾ? 30 ಲಕ್ಷ ನಷ್ಟ ಆಗೈತ್ರಿ. ಬಟ್ ಜಿಲ್ಲಾಡಳಿತಗಳಿಗೆ ಒಂದು ಪರಿಹಾರಕ್ಕಾಗಿ ಆಗ್ರಹ ಮಾಡಿ ರೈತರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀರಾ? ಜಿಲ್ಲಾಧಿಕಾರಿಗಳು ಅದಕ್ಕೇನು ಪರಿಹಾರ ನೀಡ್ಬೇಕ್ರಿ. ಈ ಒಂದು ನಷ್ಟಕ್ಕೆ ಪರಿಹಾರ ನೀಡ್ಬೇಕನ್ನೋ ನಿಮ್ಮ ಒತ್ತಾಯ ಆಗಿದೆ. ಹ್ಞೂ ರೀ. ಓಕೆ. ನಿನ್ನೆ ನಾವು ದೇವಗಿರಿ ಗ್ರಾಮದ ಶಂಕರಪ್ಪ ತಿರ್ಕಣ್ಣವರು, ನಾವು ಸಣ್ಣ ಹಿಡುವದಾರು. ಇದು 2 ಎಕರೆ 4 ಗುಂಟೆ ಜಮೀನು ಐತಿ ನಮ್ಮದು. ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಭಾಳ ನಷ್ಟ ಆಗೈತಿ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಖುದ್ದು ಪರಿಶೀಲನೆ ಮಾಡಿ ಇದನ್ನು ಏನಾದರೂ ಒಟ್ಟು ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು. ಭಾಳ ಖರ್ಚಾಗೈತಿ. ಇದಕ್ಕೆ ಗೊಬ್ಬರ ಬೀಜ ಎಲ್ಲ ದುಬಾರಿ ಅದಾವು. ಅಲ್ಲ, ಇಲ್ಲಿ ಈ ಭಾಗದಲ್ಲಿ ನಿನ್ನೆ ಎಷ್ಟೊತ್ತಿಗೆ ಮಳೆ ಆಯಿತು ಮತ್ತು ಏನಾಯಿತು ಮಳೆ ಬಂದ ಮೇಲೆ? ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಳೆ ಬಂತು. ಮಳೆ ಜೊತೆಗೆ ಗಾಳಿ ಆಣಿಕಲ್ಲು ಬಿದ್ದು ಪೀಕೆಲ್ಲ ಹಾಳಾಗಿ ಈಗ ಭಾಗದಾಗೆಲ್ಲ ರೈತರು ಏನು ಮಳೆಗಾಲದಾಗೂ ಅತಿಶಯ ಮಳೆಗಾಲ ಆಗಿ ಏನು ಉತ್ಪನ್ನ ಬರೋದಿಲ್ಲ. ಈಗ ಬೇಸಿಗೆ ನಾವು ಇದನ್ನ ನಂಬಿ ಇದು ಮಾಡಿದೆ, ಎಲ್ಲ ಖರ್ಚು ಮಾಡಿ ಸಾಲ ಮಾಡಿ ಅಲ್ಲೆಲ್ಲೇ ಇದು ತಗೊಂಬಂದು ಬೀಜ ಗೊಬ್ಬರ ಹಾಕಿ ಎಣ್ಣೆ ಹೊಡೆದು ಎಲ್ಲ ಕಳೆನಾಶಕ ಎಲ್ಲ ಮಾಡಿ ಬೆಳೆಸಿ ಎಲ್ಲ ಮಾಡಿದ್ವಿ. ಈಗ ಅಕಾಲಿಕ ಹಿಂಗೆ ಮಳೆ ಆಗಿಂದಾಗ ನಮ್ಗೆ ಭಾಳ ನಷ್ಟ ಆಗೈತಿ. ಇದು ಹಿಂಗಾಗಿ ಇದಕ್ಕೆ ಜಿಲ್ಲಾಡಳಿತ ಬಳಿಕ ತಹಸೀಲ್ದಾರ್ ಅವರು ಖುದ್ದು ಪರಿಶೀಲನೆ ಮಾಡಿ ಇದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ ವಿಧಿಸ್ಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ನೀವೇನಾದರೂ ಈಗಾಗಲೇ ನಿನ್ನೆ ಸಾಯಂಕಾಲ ಆದಮೇಲೆ ಕೃಷಿ ಇಲಾಖೆಗಾಗಲಿ ಅಥವಾ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಾಗಲಿ ಅಥವಾ ಯಾರಿಗಾದರೂ ಮಾಹಿತಿ ತಲುಪಿಸಿದ್ರಾ? ಹೆಂಗೆ? ಇನ್ನು ಯಾರಿಗೆ ಏನು ಮಾಹಿತಿ ನಾವು ಅಂಕರು ಇದು ಮಾಡಿಲ್ಲ. ಯಾಕಂದ್ರೆ ಅವರು ಈಗ ನಾವು ಹೋಗ್ಬೇಕು 10 ಗಂಟೆ ಮೇಲ್ಪಟ್ಟ ಆಫೀಸಿಗೆ ಇರ್ತಾರೆ ಅವರು. ಅಷ್ಟು ಇನ್ನು ಈಗ ಆಗಿದ್ದು ನಿನ್ನೆ ಸಾಯಂಕಾಲ ಆಗಿದೆ. ಹಿಂಗಾಗಿ ಅದು ಏನು ಇನ್ನೂ ಅದಕ್ಕೆ ಇದು ಮುಂದೆ ಹೋಗೋಕ್ಕಾಗಿಲ್ಲ. ಇವತ್ತು ನೋಡ್ಬೇಕು, ಇದಕ್ಕೆ ಕೃಷಿ ಇಲಾಖೆಗೆ ಹೋಗಿ ಇದು ವರದಿ ಸಲ್ಲಿಸ್ಬೇಕಂತ ಐತಿ. ಇಲ್ಲಿ ನಮ್ಮ ರೈತ ಸಂಘದ ಅಧ್ಯಕ್ಷ ಅದ, ಅವ್ರಿಗೆ ನಿನ್ನೆ ರಾತ್ರಿ ಫೋನ್ ಮಾಡಿ